ಆ ಯೌವನದ ದಿನಗಳಲ್ಲಿ ನನ್ನ ಹತ್ರ ದುಡ್ಡೇ ಇರಲಿಲ್ಲ. ನನ್ನ ಹೆಂಡತಿಯ ತಾಯಿ ಮತ್ತು ನನ್ನ ಮಗಳು ಇಬ್ಬರು ಬಸ್ಸಲ್ಲಿ ಹೋಗುವಾಗ ಆ ಕರ್ವ್ಸ್ನಲ್ಲಿ ಬಸ್ ಕೆಳಗೆ ಬಿದ್ದು ಸ್ಪಾಟ್ ಎತ್ತಾಗ್ಬಿಟ್ರು. ನಾನಿವತ್ತು ಸ್ಟಾರ್ ಹೋಟ್ಲಲ್ಲಿ ಹೋಗಿ ತಿಂತೀವಿ, ಆ ಟೇಸ್ಟೇ ಗೊತ್ತಾಗಲ್ಲ. ಯಾಕಂದ್ರೆ ಹಸಿದು ಊಟ ಮಾಡಿದವಾಗ ಗಂಜಿಯೂ ಕೂಡ ಮೃಷ್ಟಾನ್ನ. ನನ್ನ ದೃಷ್ಟಿಯಲ್ಲಿ ಈಗಿರೋದು ಲಕ್ಸುರಿ. ಚಿಕ್ಕಮಗಳೂರು DC ಬಂದು ಹಾರ ಹಾಕಿದ್ರು, SP ಬಂದು ಸಲ್ಯೂಟ್ ಮಾಡಿ ಹಾರ ಹಾಕಿದ್ರು. ಇವತ್ತಿನಿಂದ ನೀವು ಹೋಮ್ ಮಿನಿಸ್ಟರ್ ಸಾರ್, ನಮ್ಮ ಮಿನಿಸ್ಟರ್ ಸಾರ್ ಅಂತ ಹೇಳಿ ನಾನು ಮನೆಗೆ ಬರ್ತೀನಿ. ನನ್ನ ಮನೆ ತುಂಬಾ ಪೊಲೀಸು. ಮೈಸೂರಿನಲ್ಲಿ ಸಾಮೂಹಿಕ ಅತ್ಯಾಚಾರ ಒಂದಾಯ್ತು, ತುಂಬಾ ಚಾಲೆಂಜಿಂಗ್ ಆಯ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಚಾರ್ಜ್ ತಗೊಂಡು 15-20 ದಿವಸ ಆಗಿತ್ತು ಅಷ್ಟೇ. ಸಿಕ್ಕಾಪಟ್ಟೆ ಮೀಡಿಯಾಗಳು ಹಾಕಿ ಎಲ್ಲಿ ಹೋಮ್ ಮಿನಿಸ್ಟ್ರು, ಒಬ್ಬ ಅಸಮರ್ಥ ಹೋಮ್ ಮಿನಿಸ್ಟ್ರು ಅನ್ನೋ ಮಟ್ಟಿಗೆ ಬೆಂಬಲಿಸ್ತಾ ಇದ್ರು. ನೋಡ್ರಿ, ಬೇರೆ ಮಂತ್ರಿ ಪದವಿಯನ್ನು ನಿಭಾಯಿಸೋದು ಲೆಕ್ಕನೇ ಅಲ್ಲ. ಹೋಮ್ ಇದೆಯಲ್ಲ, ಡಿಫರೆಂಟ್ ಅದು ಅಲ್ವಾ, ಅದೊಂದು ಜಗತ್ತೇ ಬೇರೆ. ನಾನು ಅಧಿಕಾರದಲ್ಲಿರುವಾಗ ನನ್ನಂಥ ಕುಟುಂಬದ ಮಕ್ಕಳು ಶಾಲೆ ಬಿಟ್ಬಿಟ್ರೆ ನನಗೆ ದೊಡ್ಡ ಶಾಪ ಅದು. ಅದಕ್ಕಾಗಿ ಇನ್ನೊಂದು ಗೌರ್ಮೆಂಟ್ ಕಾಲೇಜ್ ತಂದಿದ್ದೀನಿ. ಹೆಣ್ಮಕ್ಳಿಗೆ SC STಗಳಿಗೆ ಫ್ರೀ, ಬಹಳ ಒಂದು 10,000 ರೂಪಾಯಿ ಒಳಗೆ ಫೀಸು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ನಾನು ಇವರು ತುಂಬಾ ಸಿಂಪಲ್ ಅನ್ನೋದನ್ನ ಕೇಳಿದ್ದೆ, ಆದ್ರೆ ಇಲ್ಲಿಗೆ ಬಂದಾಗ ಗೊತ್ತಾಯ್ತು ಒಬ್ಬ ಮನುಷ್ಯ ಇದಕ್ಕಿಂತ ಸಿಂಪಲ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲವೂ ಕೂಡ ಕಾಲಡಿಗೆ ಬರುತ್ತೆ, ಕೈ ಹತ್ರನೇ ಬರುತ್ತೆ. ಆದ್ರೂ ಕೂಡ ಇದು ನನಗೆ ಬೇಡ. ಈವನ್ ಒಂದು ಸೈಟ್ ಕೂಡ ಇರೋದಿಲ್ಲ, ಇರೋದು ಕೂಡ ಹಳೇ ಕಾಲದ ಹಳೆಯ ಮನೆಯಲ್ಲಿ, ಅದು ಬೇರೆಯವರು ಕೊಟ್ಟಿರೋದು. ಕಾರ್ಗಳ ಬಗ್ಗೆ ಪ್ರೀತಿ ಇದೆ, ಅದನ್ನು ಅವ್ರು ಹೇಳಿದ್ರು. ಸೊ ಅದು ಕೂಡ ಎಷ್ಟು ಬೇಕೋ ಅಷ್ಟೇ ಇದೆ, ಜಾಸ್ತಿ ಇಲ್ಲ. ಅಂದ್ರೆ ಒಂದು ಈಗ ಹೇಳ್ತಾ ಇದ್ರು ನನ್ನ ಹತ್ರ ಒಂದು 8-10 ಜೊತೆ ಬಟ್ಟೆ ಇದೆ ಅಂತ. ಬಹುಶಃ ನಮ್ಮ ಮನೆಗೆಲ್ಲ ನಾವೆಲ್ಲ ಹಾಕುವ ಬಟ್ಟೆಗಳು ಬಹುಶಃ ಅದು 100-200 ಜೊತೆ ಆಗಬಹುದೇನು. ಅಂದ್ರೆ ನಾನು ಹೇಳೋದು, ನಾವು ಯಂಗ್ಸ್ಟರ್ಸ್ಗಳು ಎಷ್ಟು ಮುಂದಕ್ಕೆ ಹೋಗ್ಬಿಟ್ಟಿದೀವಿ ಅಂದ್ರೆ, ನಾನು ಅದಕ್ಕೆ ನಿಮ್ಮಂಥವ್ರ ಮನೆಗೆ ಬಂದು ವಿಡಿಯೋ ಮಾಡಬೇಕು. ಈಗ ನಮ್ಮ ಸ್ಟುಡಿಯೋಗೆ ಬರೋದಕ್ಕೆ ರೆಡಿ ಇದ್ರು, ನಾನು ಸ್ಟುಡಿಯೋಗೆ ಬೇಡ, ನಾನೇ ನಿಮ್ಮ ಮನೆಗೆ ಬರ್ತೀನಿ. ಯಾಕೆ ಇಲ್ಲಿಗೆ ಬಂದೆ ಅಂದ್ರೆ, ಈ ಬದುಕು ನಮ್ಮ ಜನಕ್ಕೆ ಗೊತ್ತಾಗಬೇಕು, ನಿಮ್ಮ ಬದುಕು ಎಷ್ಟು ಸಿಂಪಲ್ ಆಗಿದೆ ಅನ್ನೋದು ಗೊತ್ತಾಗಬೇಕು. ಬಹುಶಃ ನಮ್ಮಂಥವ್ರಿಗೆ ಇದೆಲ್ಲ ಮಾದರಿ ಅಂತ ನಾನು ಅನ್ಕೊಂತೀನಿ. ನೀವು ಈ ತುಂಬಾ ಶೋಕಿ ಮಾಡೋರು ಅಥವಾ ತುಂಬಾ ಎಲ್ಲ ಇದ್ದು ಏನೂ ಇಲ್ಲ ಅಂತ ಕೆಲವೊಬ್ರು ಕೊರಗ್ತಿರ್ತಾರೆ, ಅವ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ. ಅಲ್ಲ, ನನಗೆ ಅದೇನೆ, ನನಗೂ ಕೂಡ ಶೋಕಿ ಮಾಡಬಾರ್ದು, ಲಕ್ಸುರಿ ಮಾಡಬಾರ್ದು ಅಂತ ಹೇಳಿ ಆದರ್ಶಗಳಲ್ಲ ಅದು. ಆ ದಿನಗಳಲ್ಲಿ, ಆ ಯೌವನದ ದಿನಗಳಲ್ಲಿ ನನ್ನ ಹತ್ರ ದುಡ್ಡೇ ಇರ್ಲಿಲ್ಲ, ಗಮ್ಮತ್ ಮಾಡ್ಲಿಕ್ಕೆ ದುಡ್ಡೇ ಇರ್ಲಿಲ್ಲ, ಕಷ್ಟ. ಈಗ ಅವತ್ತು ನಮ್ಮ ತಾಯಿ ಕೂಲಿಗೆ ಹೋಗ್ತಾ ಇದ್ರು, ಅವರು ನಟ್ಟಿಗೆ ಬೇರೆಯವ್ರ ಮನೆಗೆ ಹೋಗ್ತಾ ಇದ್ರು. ವಾಪಸ್ ಬರುವಾಗ ಮಧ್ಯಾಹ್ನದ ಅಷ್ಟೊತ್ತಿಗೆ ಹಸುವಿಗೆ ಆ ಭೂಮಾಲೀಕರ ಮನೆಯಲ್ಲಿ 5 ಕಡುಬು ಕೊಡ್ತಿದ್ರು ತಿನ್ನಕ್ಕೆ ಅಂತ. ನಮ್ ತಾಯಿ 2 ಕಡುಬು ತಿಂದು 3 ಕಡುಬನ್ನ ಗೊರ್ಬು ಅಂತ ಗೊತ್ತಿದೆ ಅಲ್ಲ, ಅದಕ್ಕೆ ಕಟ್ಕೊಂಡು ಬಟ್ಟೆಯಲ್ಲಿ ಕಟ್ಕೊಂಡು ನಮ್ಗೆ ತರ್ತಿದ್ರು. ಮಳೆಗೆ ತಾಯಿ ಆ ಕಡುಬು ತರ್ತಾಳೆ ಅಂತ ಹೇಳಿ ಕಾದು ಕೂತ್ಕೊಂಡಿರ್ತಿದ್ವಿ, ಖಂಡದ ಮೇಲೆ ಇಟ್ಟು ಸುಟ್ಟು ನಮ್ಗೆ ಕೊಡ್ತಾ ಇದ್ರು. ಅದು ಎಂತ ಅದ್ಭುತವಾದ ಟೇಸ್ಟ್ ಅದು. ನಾನಿವತ್ತು ಸ್ಟಾರ್ ಹೋಟ್ಲಲ್ಲಿ ಹೋಗಿ ತಿಂತೀವಿ, ಆ ಟೇಸ್ಟೇ ಗೊತ್ತಾಗಲ್ಲ. ಯಾಕಂದ್ರೆ ಹಸಿದು ಊಟ ಮಾಡಿದವಾಗ ಗಂಜಿಯೂ ಕೂಡ ಮೃಷ್ಟಾನ್ನ. ಹೊಟ್ಟೆ ತುಂಬಿದಾಗ ನೀವು ಒಳ್ಳೆ ಮೃಷ್ಟಾನ್ನ ಕೊಟ್ಟರು ಕೂಡ ಅದು ತುಂಬಾ ಅದರಲ್ಲಿ ಹುಡುಕ್ತಿವಿ, ಇದು ಸ್ವೀಟ್ ಕಮ್ಮಿ ಆಗಿದೆ, ಖಾರ ಜಾಸ್ತಿ ಆಗಿದೆ, ಇನ್ನೇನೋ ಹೇಳ್ತೀವಿ. ನಮ್ಗಂತ ಆ ಚಾಯ್ಸೇ ಇರ್ಲಿಲ್ಲ ಅಲ್ವಾ. ಹಾಗಾಗಿ ಹೀಗೆ ಆ ದಿನಗಳನ್ನು ಕಳೆದ್ವಿ. ಈಗ ನನ್ಗೇನು ಅನ್ಸಲ್ಲ, ಏನು ಅನ್ಸಲ್ಲ. ಈಗ ಏನು ಅನ್ಸಲ್ಲ, ನಾನು ಸರಳವಾಗಿ ಇದೀನಿ ಅಂತೇಳಿ ನನಗೇನು ಅನ್ಸಲ್ಲ. ನನ್ನ ದೃಷ್ಟಿಯಲ್ಲಿ ಈಗಿರೋದು ಲಕ್ಸುರಿ. ಈಗ ನೀವು ಹೋಮ್ ಮಿನಿಸ್ಟರ್ ಆಗಿದ್ದಾಗ ತುಂಬಾ ಶ್ರೀಮಂತಿಕೆ ಬರೋ ತರ ಇರುತ್ತೆ. ಅಂದ್ರೆ ಕೈಗೆ ಕಾಲ್ಗೆ ಎಲ್ಲ ಆಳುಗಳು ಇರ್ತಾರೆ, ಅಷ್ಟೊಂದು ಜನ ಇರ್ತಾರೆ, ನಿಮ್ಗೆ ಕಾಯ್ತಿರ್ತಾರೆ, ವೇದಿಕೆ ಮೇಲೆ ಇರ್ತೀರಿ ಪ್ರತಿದಿನ. ನೀವು ಬರ್ತೀರಿ ಅಂತ ಹೇಳಿದ್ರೆ ಮನೆಯೆಲ್ಲ ಒಂದ್ಸಲ ನೋಡೋದಕ್ಕೆ ಅಬ್ಸರ್ವೇಷನ್ ಟೀಮ್ ಕೂಡ ಬರುತ್ತೆ. ನೀವು ಎಲ್ಲಿ ವಿಸಿಟ್ ಮಾಡ್ತೀರಿ ಅಲ್ಲಿಗೆ. ಅದನ್ನೆಲ್ಲ ನೋಡಿದಾಗ ಹೆಂಗ ಆಗ್ತಿತ್ತು ನಿಮ್ಗೆ? ಏನೂ ಅನಿಸ್ತಿಲ್ಲ, ಏನು ಅನಿಸ್ತಿಲ್ಲ, ಏನು ಅನಿಸ್ಲಿಲ್ಲ. ನಾನು ಹೇಳಿದ್ದು, ನನಗೆ ಇದು ಜೀರೋ ಟ್ರಾಫಿಕ್ ಬೇಡ, ಜೀರೋ ಟ್ರಾಫಿಕ್ ಬೇಡ. ನಿಮ್ಗೆ ಹೇಳ್ತೀನಿ, ನಿಮ್ ಗಮನಕ್ಕಿರ್ಲಿ, ಹೋಮ್ ಮಿನಿಸ್ಟರ್ ಅಂತ ಹೇಳಿ ಡಿಕ್ಲೇರ್ ಆಗಿದ್ದು ನನಗೆ ಗೊತ್ತಾಗಲ್ಲ, ಹೋಮ್ ಅಂತ ಗೊತ್ತಾಗಿರಲಿಲ್ಲ. ಓದ್ ತಗೊಂಡ್ವಿ ನಾವು, ಮಿನಿಸ್ಟರ್ ಅಂತ ಓದ್ ತಗೊಂಡ್ವಿ. 1 ವಾರದ ನಂತರ ಖಾತೆ ಹಂಚಿಕೆ ಆಯ್ತು. ನಾನು ಚಿಕ್ಕಮಂಗ್ಳೂರಿಗೆ ನನಗೆ ಹಾಕಿದ್ರು, ನೀವು ಫ್ಲಡ್ ಇಂದ ನೋಡಕ್ ಹೋಗ್ಬೇಕು ಅಂತ. ಸರಿ ಅಂತೇಳಿ ಹೇಳಿ ಹೊರಡುವಾಗ ನಾನು ಬೊಮ್ಮಾಯಿ ಹತ್ರ ಹೇಳಿದೆ,
ನಿಮ್ಗೇನಾದರೂ ಸೆಂಟ್ರಲಿಂದ ಕೇಳಿದ್ರೆ ಅಥವಾ ನೀವೇ ನಿರ್ಣಯ ತೊಗೊಂಡ್ರೆ ನನಗೆ ಫಾರೆಸ್ಟು, ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ರೆವಿನ್ಯೂ ಇಂಥದ್ರಲ್ಲಿ ಆಸಕ್ತಿ, ಮತ್ತೆ ನೀವೇನು ಕೊಡ್ತೀರೋ ಅದನ್ನು ಮಾಡ್ತೀನಿ ಅಂದೆ. ಹೇಳಿ ಬಂದಿದ್ದೆ. ಮಾರನೇ ದಿವಸ ಚಿಕ್ಕಮಗಳೂರು ಜಿಲ್ಲೆ NR ಪುರದಲ್ಲಿ ನಾನು ಟೂರ್ ಮಾಡ್ತಾ ಇದ್ದೆ. ಅಲ್ಲಿಯ ಲೋಕಲ್ ಅಧಿಕಾರಿಗಳಿದ್ರು, ಬಂದರು. ಇದಕ್ಕಿದ್ದಾಗೆ ಚಿಕ್ಕಮಗಳೂರಿಂದ DC ಮತ್ತು SP ಮತ್ತೊಂದು ತುಂಬ ಕಾರು, ಆಮೇಲೆ ರಿಸರ್ವ್ ವ್ಯಾನು ಇವೆಲ್ಲ ಬಂತು. ನನಗೆ ಎಲ್ಲಿ ಹೋಗ್ತಾರಪ್ಪ ಇವರು ಅಂತ ಹಿಂಗೆ ಒಂದು ರೌಂಡ್ ಹಿಂಗೆ ತಿರುಗಿದೆ. ಇಲ್ಲಿ ಹೋಗ್ತಾರೆ. ಅವ್ರು ಚಿಕ್ಕಮಗಳೂರು DC ಬಂದು ಹಾರ ಹಾಕಿದ್ರು, SP ಬಂದು ಸಲ್ಯೂಟ್ ಮಾಡಿ ಹಾರ ಹಾಕಿದ್ರು. ಏನ್ರಿ ಇದು, ಯಾಕೆ ಬಂದ್ರಿ ನೀವು ಚಿಕ್ಕಮಗಳೂರಿಂದ? ನನಗೇನು ಇಲ್ಲಿದ್ದವರು ಅಧಿಕಾರಿಗಳಿದ್ರಲ್ಲ. ಇಲ್ಲ ಸಾರ್, ಇವತ್ತಿನಿಂದ ನೀವು ಹೋಮ್ ಮಿನಿಸ್ಟರ್ ಸಾರ್, ನಮ್ಮ ಮಿನಿಸ್ಟರ್ ಸಾರ್ ಅಂತ ಹೇಳಿ ಒಂದು ಎಷ್ಟು ಮಟ್ಟಿಗೆ ಅಂದರೆ ಒಂದು ರಿಸರ್ವ್ ವ್ಯಾನು, ಒಂದು 3-4 ಎಸ್ಕಾರ್ಟ್ ಜೀಪ್ಗಳು, ಒಂದು ಇದು ನಿಮ್ಮ ಫೈರ್ ಇಂಜಿನ್. ನಾವು ಹೋಗ್ತಾ ಯಾರು ಬೆಂಕಿ ಹಾಕ್ಬಿಟ್ರೆ, ಎಕ್ಸ್ಪ್ಲೋರ್ ಮಾಡಿದ್ರೆ, ನೀರು ಹಾಕಿ ಕೆಡಿಸ್ಲಿಕ್ಕೆ, ಅದೆಲ್ಲ ಒಂದು ಪ್ರೋಟೋಕಾಲ್ ಪ್ರಕಾರ ಅದೆಲ್ಲ ಬಂದ್ಬಿಡ್ತದೆ. ನನಗೆ ಬಹಳ ಇರ್ಸು ಮುರ್ಸಾಯ್ತು. ನಾನು ಮನೆಗೆ ಬರ್ತೀನಿ, ನನ್ನ ಮನೆ ತುಂಬ ಪೊಲೀಸು. SP-ನ ಕರೆದು ಹೇಳಿದೆ, ಖಂಡಿತವಾಗೂ ಲಿಮಿಟ್ ಮಾಡಬೇಕು. ನನ್ನ ಎದುರುಗಡೆ ಒಂದು, ಹಿಂದ್ಗಡೆ ಒಂದು ಜೀಪ್ ಬಿಟ್ರೆ ಮತ್ತೆ ಯಾವುದು ಕೊಡಬಾರ್ದು ನನಗೆ. DG ನನ್ನ ಮನೆಗೆ ಬಂದು ಇದು ಮಾಡಿದ್ರು, ಏನು ಸರ್ ಇವೆಲ್ಲ ಪ್ರೋಟೋಕಾಲಲ್ಲಿ ಬರೋದು, ನೀವು ಇದನ್ನ ಇಟ್ಕೊಂಡು ಬರದೇ ಇದ್ರೆ ಹೋಮ್ ಮಿನಿಸ್ಟರ್ ಬಂದಂಗೆ ಆಗಲ್ಲ ಅಂತ ನಾನು ಹೇಳಿದೆ. ಹೋಮ್ ಮಿನಿಸ್ಟರ್ ಅನ್ನೋದು ನನಗೆ ಗೊತ್ತಿರ್ಬೇಕು ಅಷ್ಟೇ, ಜಗತ್ತಿಗೆ ಗೊತ್ತಿರ್ಬೇಕು ಅಂತ ಏನಿಲ್ಲ. ಇದೆಲ್ಲ ಬೇಡ ಅಂತ ನಾನು ಅನೌನ್ಸ್ ಮಾಡಿಸಿದೆ, 0 ಟ್ರಾಫಿಕ್ ಬೇಡ ಅಂತ. ಯಾಕಂದ್ರೆ ನಾನೇ ಎಷ್ಟೋ ಸರಿ 15 ನಿಮಿಷ 20 ನಿಮಿಷ ಸರ್ಕಲಲ್ಲಿ ನಿಲ್ತೀವಿ, ಈಗಲೂ ಅದೇ ಮಾಡ್ತೀವಿ, ನಿಲ್ತೀವಿ. ಅವಾಗೆಲ್ಲ ಬೇಜಾರು ಮಾಡ್ಕೊಂಡಿದ್ದಿದೆ. ಯಾವನ ಮಂತ್ರಿ ಬರ್ತಾನೆ ಅಂತ ಹೇಳಿ ಅರ್ಧ ಗಂಟೆ ಮೊದಲೇ ಹಿಂಗೆ ಇದು ಲೈಟ್ ಇದು ಮಾಡಿ, ರೆಡ್ ಲೈಟ್ ಹಾಕ್ಕೊಂಡು ನಮ್ಮನ್ನು ಗೋಳಿಸ್ಕೊಂತಾನೆ. ಇದು ಪ್ರಜಾಪ್ರಭುತ್ವನ ಅಂತ ಅನೇಕ ಸರಿ ನಾನು ಗೊಣಗಿದ್ದುಂಟು. ನನ್ನ ಇದರಲ್ಲಿ ಹಂಗೆ ಅನಿಸ್ಬಾರ್ದು ಜನಕ್ಕೆ, ನನ್ನ ಬಗ್ಗೆ ಹಂಗೆ ಆಗಬಾರ್ದು ಅಂತ ಒಂದು ಇದು. ಹಾಗಾಗಿ ನನಗೆ ಒಂಥರ ಮುಜುಗರ ಅದು. ನಾನು ಹೋಗ್ತಾ ಇದ್ರೆ ಸಹಜವಾಗಿ ಎಸ್ಕಾರ್ಟ್ ಜೀಪು ಸೈರನ್ ಹಾಕ್ತಾರೆ ಮಂತ್ರಿಗಳು ಬಂದು. ನಾನು ಅವನಿಗೆ ಹೇಳಿದೆ, ನಿಂಗೆ ಕೈ ಮುಗಿತೇನಪ್ಪ, ಸೈರನ್ ಒಂದು ಕೂಗಿಸ್ಬೇಡ, ಕಷ್ಟ ಆಗ್ತದೆ. ನಾವು ಬೆಳೆದಿದ್ದ ರೀತಿನೇ ಹಂಗೆ ಸರ್. ಪ್ರಜಾಪ್ರಭುತ್ವದಲ್ಲಿ ಇದು ಏನು ಬ್ರಿಟಿಷ್ ರಾಜ್ಯ ಇದು ಅಲ್ವಾ? ಒಬ್ಬ ಮಂತ್ರಿ ಜನರ ಜೊತೆಗೆ ಇರ್ಬೇಕೆ ಹೊರತು. ನಾನು ಹೇಳಿದೆ, ಯಾಕೆ ಇಷ್ಟೊಂದು ಪೊಲೀಸ್ ಕೊಡ್ತೀರಿ? ನನಗೆ ಫಸ್ಟ್ ಪೊಲೀಸ್ ಕೊಟ್ಟಿದ್ದು ಇವರು 96-97ರಲ್ಲಿ. ನಾನೊಂದು ದಿವಸ ಬರ್ತೀನಿ, ನನ್ನ ಮನೆ, ನಾನು ಅವಾಗ ಮಂತ್ರಿ ಅಲ್ಲ, ಮನೆ ಫುಲ್ ಪೊಲೀಸ್. ಏನಪ್ಪ ಎಂತ ಬಂದು ನನ್ನ ಅರೆಸ್ಟ್ಗೆ ಏನಾದ್ರು ಬಂದಿದ್ದೀರಾ ಅಂತ. ಇಲ್ಲ ಸರ್, ನಕ್ಸಲೈಟ್ ಪ್ರಾಬ್ಲಮ್ ಇದೆ, ನೀವು ಹಿಟ್ ಲಿಸ್ಟಲ್ಲಿ ಇದ್ದೀರಿ. ಹೌದಾ? ಒಂದು ವಾರದ ಹಿಂದೆ ನಾನು ನಕ್ಸಲೈಟ್ ವಿರುದ್ಧ ನಿಮ್ಮ ಮೆಣಸಿನ ಅಡ್ಡೆ ಎನ್ಕೌಂಟರ್ ಆದಾಗ ಪೊಲೀಸವ್ರನ್ನ ಸಮರ್ಥಿಸಿ ನಾನು ಮಾತಾಡಿದ್ದೆ, ಭಾಷಣ ಮಾಡಿದ್ದೆ. ಅದನ್ನ ಕಾಪಿ ಮಾಡಿ ಅವರು ಪ್ರಿಂಟ್ ಮಾಡಿ ಅದಕ್ಕೆ ಉತ್ತರ ಹಂಚಿದ್ರು. ಇಲ್ಲೆಲ್ಲ ಹಿಟ್ ಲಿಸ್ಟಲ್ಲಿ ಇದ್ದೀರಿ, ನಿಮಗೆ ವೈ ಕ್ಯಾಟಗರಿ ಪೊಲೀಸ್ ಭದ್ರತೆ ಅಂತ. ನಾನು ಕೈ ಮುಗಿದ್ಬಿಟ್ಟೆ. ನನ್ನ ಮನೆ ಚಿಕ್ಕದು, ನೀವು ಇಷ್ಟು ಪೊಲೀಸ್ ಕೊಟ್ರಿ ಎಲ್ಲಿ ಮುಳುಗ್ಬೇಕು ಅವರು ಅಲ್ವಾ? ನಾನು ಅಲ್ಲಿ ಎಲ್ಲಿ ಊಟ ಹಾಕ್ಲಿ? ನಾನೇ ಎಷ್ಟೋ ರಾತ್ರಿ ಬರ್ತೀನಿ, ನನ್ನ ಹೆಂಡತಿ ನನ್ನ ಸೊಸೆ ಏನಾದ್ರು ಕೃಪೆ ಮಾಡಿ ಎದ್ದು ಊಟ ಹಾಕಿದ್ರೆ ನಂಗೆ ಊಟ. ಇಲ್ಲಿ ಹೋಟ್ಲುಗಳು ಒಳ್ಳೇದಿಲ್ಲ. ಅದಕ್ಕಾಗಿ ದಯವಿಟ್ಟು ವಾಪಸ್ ತೊಗೊಳ್ಬೇಕು ಅಂತ ಬರೆದು ಕೊಟ್ಟೆ. ಅವತ್ತಿನಿಂದ ಒಬ್ಬ ಗನ್ ಮ್ಯಾನ್ ಕೊಟ್ಟರು. ನಾನು ಅದು ಅವತ್ತು ಹೇಳಿದಂಗೆ, ಈಗ ಇಂದಿರಾ ಗಾಂಧಿನ ಮರ್ಡರ್ ಆಯ್ತು, ಅವರಿಗೆ Z+ ಕ್ಯಾಟಗರಿ ಇತ್ತು, ಮತ್ತೆ ಅವ್ರ ಸಾವನ್ನು ತಪ್ಪಿಸ್ಲಿಕ್ಕೆ ಆಗಲಿಲ್ಲ. ರಾಜೀವ್ ಗಾಂಧಿ ಅವ್ರನ್ನ ಕೊಂದರು, ಮರ್ಡರ್ ಮಾಡೋರು, ಅವ್ರಿಗೆ Z+ ಕ್ಯಾಟಗರಿ ಇತ್ತು, ಅವ್ರ ಸಾವನ್ನು ತಪ್ಪಿಸ್ಲಿಕ್ಕಾಗಲ್ಲ. ನಾನು ಅವರಿಗಿಂತ ಮಹತ್ವದ ಮನುಷ್ಯನೂ ಅಲ್ಲ, ಮತ್ತು ಆ ರೀತಿ ಸೆಕ್ಯೂರಿಟಿಯು ನನಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ನನ್ನ ಹೊಡೆಯೋದಾದರೆ ಎಲ್ಲೋ ಗಿಡ ಮಟ್ಟಿನಲ್ಲಿ ಕೂತ್ಕೊಂಡು ಹೊಡಿತಾನೆ. ನನ್ನ ಜೊತೆಗೆ ಆ ಎಸ್ಕಾರ್ಟ್ ಒಬ್ಬ ಸಾಯ್ತಾನೆ, ಸತ್ರ ನಾನೊಬ್ಬ ಸತ್ರ ಅಡ್ಡಿಲ್ಲ ಅಂತ. ನನ್ನಿಂದ ಏನು ಪ್ರಪಂಚ ಹಾಳಾಗೋದಿಲ್ಲ. ಇದನ್ನು ಹೇಳಿದೆ ನಾನು. ಒಟ್ಟಾರೆ ನನಗೆ ಅನಿಸ್ತದೆ ಇದೆಲ್ಲ ಆರ್ಟಿಫಿಷಿಯಲ್ ಅಂತ ಅಲ್ವಾ? ನನ್ನ ಜೊತೆಗೆ ಸಿಕ್ಕಾಬಿಟ್ಟೆ ಪೊಲೀಸ್ ಇಟ್ಕೊಂಡು, ಈಗಲೂ ಕೂಡ ಅಷ್ಟೇ. ನಾನು ಹೋಮ್ ಮಿನಿಸ್ಟ್ರು, ನನಗೆ ಎಸ್ಕಾರ್ಟ್ ಕೊಡಬೇಕು, ಕೊಡ್ತೀವಿ ಅಂತ ಹೇಳಿದ್ರು. ನಾನು ಹೇಳಿದೆ ಬರೋದು ಬೇಡ ಅಂತ.
ನನ್ನ ಮನೆಯಲ್ಲಿ 2 ಜನ ಪೊಲೀಸ್ ಇದ್ದಾರೆ, ನನಗೆ 2 ಜನ ಗನ್ಮ್ಯಾನ್ಗಳಿದ್ದಾರೆ. ಅದು ನಾನು ಬೇಡ ಅಂತ ಹೇಳಿದ್ರು ಕೂಡ ಕೆಲವು ವರ್ಷ ಹೋಮ್ ಮಿನಿಸ್ಟರ್ ಆದವರು ನಾವು ಬೇರೆ ಬೇರೆ ಕೆಲವು ಆರ್ಡರ್ಗಳನ್ನು ಮಾಡಿರ್ತೀವಿ. ಓಕೆ, ಹೋಮ್ ಮಿನಿಸ್ಟರ್ ಆದಂಥವ್ರು ಹೌದು, ಎಷ್ಟೇ ಗುಪ್ತವಾಗಿ ಆರ್ಡರ್ ಮಾಡಿದ್ರು ಕೂಡ ಯಾರಿಗೆ ಅಫೆಕ್ಟ್ ಆಗ್ತದೆ ಅವ್ರಿಗೆ ಗೊತ್ತಿರ್ತದೆ ಓಕೆ ನಾನು ಮಾಡಿದ್ದೀನಿ ಅಂತ. ಅವರಿಂದಾಗಿ ತೊಂದರೆ ಇರ್ತದೆ ಅಂತ ಹೋಮ್ ಮಿನಿಸ್ಟರ್ಗಳಿಗೆ ಒಂದು 5 ವರ್ಷ ಹೋಮ್ ಮಿನಿಸ್ಟರ್ ಹೋದ್ರ ಮೇಲೂ 5-10 ವರ್ಷ ಕೊಡ್ತಾರೆ. ಈಗ ಒಂದು ಕೇಳಬೇಕು ನಾನು, ನೀವು ಹೋಮ್ ಮಿನಿಸ್ಟರ್ ಆಗಿದ್ದಾಗ ತುಂಬಾ ಚಾಲೆಂಜಿಂಗ್ ಅನ್ಸಿರುವಂತ ಜಾಬ್ ಯಾವುದು ಸರ್? ಯಾವ್ದಾದ್ರು ಒಂದು ಸನ್ನಿವೇಶನೋ ಅಥವಾ ಘಟನೆನೋ ನಮ್ಗೆ ವಿವರಿಸ್ಬೋದಾ ಅಂತ? ತುಂಬಾ ಚಾಲೆಂಜಿಂಗ್ ಅಂತ ಇವತ್ತು ನಾನು ನೆನ್ಸ್ಕೊಂತೀನಿ ಅದನ್ನ. ಅಲ್ಲ, ಮೈಸೂರಿನಲ್ಲಿ ಸಾಮೂಹಿಕ ಅತ್ಯಾಚಾರ ಒಂದಾಯ್ತು. ಹೌದು, ಕರೆಕ್ಟ್. ತುಂಬಾ ಚಾಲೆಂಜಿಂಗ್ ಆಯ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಚಾರ್ಜ್ ತಗೊಂಡು 15-20 ದಿವಸ ಆಗಿತ್ತು ಅಷ್ಟೇ ಹೋಮ್ ಮಿನಿಸ್ಟರ್ ಆಗಿ. ಕರೆಕ್ಟ್. ಹಾಗಾಗಿ ಅದರಲ್ಲಿ ಸಿಕ್ಕಾಪಟ್ಟೆ ಮೀಡಿಯಾಗಳು ಹಾಕಿ ಎಲ್ಲಿ ಹೋಮ್ ಮಿನಿಸ್ಟ್ರು, ಒಬ್ಬ ಅಸಮರ್ಥ ಹೋಮ್ ಮಿನಿಸ್ಟ್ರು ಅನ್ನೋ ಮಟ್ಟಿಗೆ ಬೆಂಬಲಿಸ್ತಾ ಇದ್ರು. ಓಕೆ, ನನಗೆ ಈಗ ಹೆಚ್ಚು ಕಮ್ಮಿ ಅದೆಲ್ಲ ಅಭ್ಯಾಸ ಆಗಿದೆ. ಆದ್ರೆ ಆವಾಗ ಒಂಥರ ಅಳುಕಾಗ್ತಿತ್ತು. ಹೌದಪ್ಪ, ನನಗೆ ಈ ಮಿನಿಸ್ಟ್ರಿಶಿಪ್ ಬೇಕಾಗಿತ್ತಾ? ಹಾಗೂ ಅನಿಸಿತ್ತು. ಇದು ಅಗತ್ಯ ಇತ್ತಾ ಅಂತ ಸುಮಾರು ಜನ ಫೋನ್ ಮಾಡಿ, ಇಂಥ ಮೀಡಿಯಾದಲ್ಲಿ ಹಿಂಗೆಲ್ಲ ಬರ್ತಾ ಇದೆ, ಇದನ್ನ ಏನಾದ್ರು ಮಾಡಬೇಕು ಅಂತ. ತುಂಬಾ ಪ್ರೆಷರ್ ಇರುತ್ತಲ್ಲ ನಿಮಗೆ, ಮಲ್ಗೋಕೆ ಬಿಡಲ್ಲೇನಲ್ಲ? ತುಂಬಾ ಪ್ರೆಷರ್. ಮತ್ತೆ ನನಗೆ ಆಮೇಲೆ ಜೀವನದಲ್ಲಿ ಚಾಲೆಂಜ್ ಆಯ್ತು. ಓಕೆ, ನೋಡ್ರಿ, ಬೇರೆ ಮಂತ್ರಿ ಪದವಿಯನ್ನು ನಿಭಾಯಿಸೋದು ಲೆಕ್ಕನೇ ಅಲ್ಲ. ಹೋಮ್ ಇದೆಯಲ್ಲ, ಡಿಫರೆಂಟ್ ಅದು ಅಲ್ವಾ? ಅದೊಂದು ಜಗತ್ತೇ ಬೇರೆ. ಹೌದು, ಜಗತ್ತೇ ಬೇರೆ. ಅದರಲ್ಲಿ ಇರುವಂಥದ್ದು, ಈಗ ಎಲ್ಲರೂ ಮಲಗಿದಾಗ ಪೊಲೀಸ್ ಎದ್ದಿರ್ಬೇಕು. ಕರೆಕ್ಟ್. ಹಾಗೇನೆ ಹೋಮ್ ಮಿನಿಸ್ಟ್ರು ಎದ್ದಿರ್ಬೇಕು. ಈ ರಾಜ್ಯದ ಯಾವುದೇ ಮೂಲೆಯಲ್ಲಿ ಏನಾದ್ರೂ ಆದ್ರೆ ಫಸ್ಟ್ ಫೋನ್ ಬರೋದು ಹೋಮ್ ಮಿನಿಸ್ಟ್ರಿಗೆ, ಸರ್ ಹಿಂಗೆ ಆಗೋಯ್ತು ಅಂತ. ಸೊ ಹೀಗೆ ಬಹಳ ಮೈಸೂರಿಂದ ಒಂದು ಚಾಲೆಂಜ್ ಅದು. ಓಕೆ, ಏನಂದ್ರೆ ನಮ್ಮ ಮೈಸೂರು ಪೊಲೀಸ್ನವ್ರು ಅದನ್ನ ಹಿಡಿದ್ರು. ಹಿಡಿಯುವ 1 ವಾರ ನನ್ನನ್ನು ಹೆಚ್ಚು ಕಮ್ಮಿ ಡಿಸೆಕ್ಷನ್ ಟೇಬಲ್ ಮೇಲೆ ಹಾಕಿದ್ರು ಜನ, ಮೀಡಿಯಾ. ನಾನು ಅದಕ್ಕಿಂತ ಹೆಚ್ಚಾಗಿ ಮೈಸೂರಿನಲ್ಲಿ ಒಬ್ಬ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ಸ್ಟೇಟ್ಮೆಂಟ್ ಮಾಡಿದ್ಲು. ನಾನು ಅವಾಗ ಬೆಂಗಳೂರಲ್ಲಿದ್ದೆ. ಆ ಹೆಣ್ಮಗಳು ಅಷ್ಟು ರಾತ್ರಿ ಯಾಕ್ರಿ ಹೋಗ್ಬೇಕಾಗಿತ್ತು ಆ ಕಾಡಿಗೆ ಅಂತ ಹೇಳಿದ್ಲು. ಆವಾಗ ಮೀಡಿಯಾದವರು ನನಗೆ ಕೇಳಿದ್ರು, ಮೈಸೂರಿನಲ್ಲಿ ಹಿಂಗೆ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವರು, ನೀವೇನು ರಿಯಾಕ್ಟ್ ಮಾಡ್ತೀರಿ ಇದಕ್ಕೆ ಅಂತ. ನಾನು ಸಹಜವಾಗಿ ಹೇಳಿದೆ, ನಂದು ಅದೇ ಅಭಿಪ್ರಾಯ. ಒಂದು 5 ಕಿಲೋಮೀಟರ್ ದೂರ ಮೈಸೂರಿನಿಂದ ನಿರ್ಜನವಾದಂಥ ಪ್ರದೇಶ. ಹೌದು, ಮತ್ತೆ ಅಷ್ಟು ಅದು 9:30-10 ಗಂಟೆ ನಂತರ ಹೊರಟಿದ್ದಾರೆ ಅವರಿಬ್ರು. ಯಾಕೆ ಹೋಗ್ಬೇಕಾಗಿತ್ತು ಹೇಳಿ ಅಂತ ಹೇಳಿಬಿಟ್ಟು ಅವತ್ತಿನಿಂದ ಬೆಂಕಿ ಬಿದ್ದುಬಿಡ್ತು. ದೊಡ್ಡದಾಯ್ತು. ಹೋಮ್ ಮಿನಿಸ್ಟರ್ ಹಿಂಗೆ ಹೇಳ್ಬೋದಾ, ಹಿಂಗೆ ಮಾತಾಡ್ಬೋದು, ಏನೇನೋ. ನನಗೆ ಆಮೇಲೆ ಡೆಲ್ಲಿಯಿಂದ ಫೋನ್ ಬಂತು. ಪಾಪ ಇಂಟರ್ನ್ಯಾಷನಲ್ ಮೀಡಿಯಾದಲ್ಲೂ ಬರ್ಲಿಕ್ಕೆ ಶುರುವಾಗಿದೆ, ಅದನ್ನೇನಾರು ಮಾಡಿ ವಿಡ್ರಾ ಮಾಡ್ಕೊಂಡು ಇನ್ನೇನು ಮಾಡ್ತೀವೋ ಗೊತ್ತಿಲ್ಲ, ಅದನ್ನು ಬಂದ್ ಮಾಡಂಗೆ ಮಾಡಬೇಕು ಅಂತ ಹೇಳಿದ್ರು. ಆಮೇಲೆ ಎಲ್ಲ ಈ ಮೀಡಿಯಾದವ್ರನ್ನ ಕರೆದಪ್ಪ, ಯಾರಿಗಾರು ಇದರಿಂದ ಬೇಜಾರಾಗೋದಾದ್ರೆ, ನಾನು ಆಡಿದ ತಪ್ಪಾದಾಗ ಅದನ್ನ ವಿಡ್ರಾ ಮಾಡ್ಕೊಂಡಿದ್ದೀನಿ ಅಂತೇಳಿ ಒಂದು ಮಾತು ಹೇಳಿದೆ. ಅಲ್ಲಿಗೆ ಹೆಚ್ಚು ಕಮ್ಮಿ ನನ್ನ ಬಗ್ಗೆ ಸಹಾನುಭೂತಿ ಬಂತವರಿಗೆ, ಇವ ಹೊಸಬ ಇದ್ದಾನೆ ಏನೋ ಇದು ಬಂತು ಮೀಡಿಯಾದವರಿಗೂ ಕೂಡ. ಅಲ್ಲಿಗೆ ಸುಮ್ಮನಾದ್ರು. ನಾನು ಮಾರನೇ ದಿವಸ ಮೀಡಿಯಾದವ್ರಿಗೆ ಕೇಳಿದೆ, ಅಲ್ಲ ನಮ್ಮಲ್ಲೆಲ್ಲ ನಾವು ಮಲೆನಾಡಿನಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದವರು, 9-9:30 ಮೇಲೆ ಒಬ್ಬ ಹೆಣ್ಮಗಳು ಹೋಗೋದಿರಲಿ, ಗಂಡು ಮಗ ಗೇಟ್ ದಾಟಿ ಹೋಗ್ತಾ ಇದ್ದಾನೆ ಅಂದರೆ ಹಿರಿಯರಿದ್ದವ್ರು ಯಾಕೆ ಹೋಗ್ತೀಯಾ, ಎಲ್ಲಿಗೆ ಹೋಗ್ತೀಯ ಇಷ್ಟೊತ್ತಿಗೆ ಅಂತ ಕೇಳ್ತಾರೆ. ನನಗೆ ಆ ಮಗಳಿಗಿಂತ ಹೆಚ್ಚು ವಯಸ್ಸಿನ ಮಗಳಿದ್ದಾಳೆ, ಆ ಹೆಣ್ಮಗಳಿಗಿಂತ ಹೆಚ್ಚು ವಯಸ್ಸಿನ ಮಗಳಿದ್ದಾಳೆ. ನಾನೊಬ್ಬ ತಂದೆಯಾಗಿ ಈ ಮಾತು ಹೇಳಿದ ತಪ್ಪು ಅಂತ ಹೇಳ್ತೀರಿ. ನಿಮ್ಮಲ್ಲೆಲ್ಲ ನಿಮ್ಮ ಮನೆಗಳಲ್ಲೆಲ್ಲ ಈ ಸ್ವಭಾವ ಉಂಟಾ? ರಾತ್ರಿ 9:00 ನಿಮ್ಮ ಮನೆ ಹೆಣ್ಮಕ್ಳು ಹೋಗ್ತಾರೆ ಹೊರಗೆ ಅಂತ ಕೇಳಿದೆ. ಇಲ್ಲ ಹಂಗಿಲ್ಲ. ಅಯ್ಯೋ, ಹಂಗಾದ್ರೆ ನಾನು ಹೇಳಿದ ತಪ್ಪೇನು? ನನ್ನನ್ನು ಯಾಕೆ ಒಂಥರ ಜನರ ಎದುರುಗಡೆ ಭಾಳ ಕೆಟ್ಟದಾಗಿ ಬಿಂಬಿಸುವಂಥ ಒಂದು ಪ್ರಯತ್ನ ಕೆಲವರು ಭಾಳ ಕಮೆಂಟ್ ಮಾಡಿದ್ರು. ತುಂಬ ನೋವಾಗಿತ್ತು ನನಗೆ ಅವತ್ತು. ಕೇಳಿದೆ ನಾನು ಇದೇ ಮಾತನ್ನು ಸಿದ್ದರಾಮಯ್ಯನವರಿಗೆ ಔಸೊಳಗೆ ಕೇಳಿದೆ. ನೀನು ಮಾಡಿದ ಸರಿ ಇಲ್ಲ ಅಂದ್ರೆ ಅವರು. ನಾನು ಹೇಳಿದೆ ಏನು ಮಾಡ್ಬೇಕಾಗಿತ್ತು ಕೇಳಿದೆ. ನಿಮ್ಮನೇಲಿ ಹೆಣ್ಮಕ್ಳನ್ನ ಯಾರು ಕಳ್ಸೋದು ಪದ್ಧತಿ ಉಂಟಾ ನಿಮ್ಮ ಕೇಳಿದೆ ನಾನು.
ರೆಕಾರ್ಡ್ ಆಗಿದೆ ನೋಡಿ ಬೇಕಾದ್ರೆ, ಎಸ್ ನಿಮ್ಮಲ್ಲಿ ಕಳಿಸ್ತೀರಾ ಏನಿದೆ ಹಂಗಾದ್ರೆ. ಆಮೇಲೆ ಮೀಡಿಯಾದವರಿಗೆಲ್ಲ ಇಲ್ಲ ನಮ್ಮಲ್ಲಿ ಕಳಿಸೋದಿಲ್ಲ ಅಂದರೆ ನೀವು ಸ್ವಲ್ಪ ಅದನ್ನು ಸ್ವಲ್ಪ ತಿರ್ಚಿ ಹೇಳ್ಬೋದಾಗಿತ್ತು ಏನೋ. ನಾವೆಲ್ಲ ಹಳ್ಳಿಲಿ ಉಟ್ಕೊಂಡವರು ತಿರ್ಗಾ ಮುರ್ಗ ಮಾತಾಡೋಕ್ಕೆ ಬರಲ್ಲ, ಏನಿದೆಯೋ ಅದು ಮಾತಾಡೋದು ಅಷ್ಟೇ. ಎಸ್ 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 ಹೌದು. ನಮ್ಗೆ ಅಷ್ಟೊಂದು ಸಿವಿಲೈಸೇಷನ್ ಇದರಲ್ಲಿ ಹುಟ್ಟಲಿಲ್ಲ ನಾವು ಅಂತ ಹೇಳಿದೆ. ಅಷ್ಟೊಂದು ನಾಗರಿಕತೆ ನಮ್ಮ ಹಳ್ಳಿಗೆಲ್ಲ ಬರಲ್ಲ ಇನ್ನು ಅಂತೇಳಿ ಹೇಳಿದೆ. ಇದು ಹೋಮ್ ಮಿನಿಸ್ಟರ್ ಆದಾಗ ಇಂಥದ್ದೆಲ್ಲ ಅನುಭವಿಸಿದ್ವಿ. ಹಿಜಾಬ್ ಬಂತು, ಭಾರಿ ದೊಡ್ಡ ಚಾಲೆಂಜಿಂಗ್. ಎಸ್ ತುಂಬ ಹುಬ್ಳಿ ಗಲಾಟೆ ಆಯಿತು. ಹುಬ್ಳಿ ಗಲಾಟೆ ಆದಾಗ ನಾನು ನಿಮ್ಮ ಹೊಸಪೇಟೆ IB-ನಲ್ಲಿದ್ದೆ. ರಾತ್ರಿ 12 ಗಂಟೆಗೆ ನನ್ನ ಫೋನು, ಸಾರ್ ಹಿಂಗಾಗೋಗ್ಬಿಡ್ತು, 3000 ಜನ ಮುತ್ತಿಗೆ ಹಾಕಕ್ಕೆ ಬಂದಿದ್ರು ಪೊಲೀಸ್ ಸ್ಟೇಷನ್ ಅಂತ. ಇಮ್ಮಿಡಿಯೇಟ್ ಬೆಳಗಾಗೋದಕ್ಕಾದು ಅಲ್ಲಿಗೆ ಹುಬ್ಳಿಗೆ ಬಂದು ಓಕೆ ಮೀಟಿಂಗ್ ಮಾಡಿ ಅವ್ರಿಗೆ ಏನು ಇನ್ಸ್ಟ್ರಕ್ಷನ್ ಕೊಡ್ಬೋದು ಕೊಟ್ಟು ಬಂದೆ. ತುಂಬ ಇದೆ ರೀ, ತುಂಬ ಚಾಲೆಂಜಿಂಗ್, ತುಂಬ ಚಾಲೆಂಜ್. ಎಸ್, ಒಂದು ಝೀರೋಯಿಂದ ಅಂದರೆ ಏನೂ ಇಲ್ಲದ ಪರಿಸ್ಥಿತಿಯಿಂದ ಇವತ್ತು ಎಲ್ಲವೂ ಇದ್ದರೂ ಕೂಡ ನಿಮಗೊಂದು ಇಷ್ಟು ಸಾಕು, ನನ್ನ ಲೈಫ್ಗೆ ಇಷ್ಟು ಮಾಡಿದ್ದೀನಿ, ಇಷ್ಟು ಬದುಕಿದರೆ ನಾನು ಹೀಗೆ ಬದುಕಬೇಕು ಅನ್ನುವಂಥ ಒಂದು ಮನೋಭಿಲಾಷೆಯನ್ನು ಇಟ್ಕೊಂಡು, ಸೊ ಕೆಲವೊಂದು ಸಮಾಜಮುಖಿ ಕೆಲಸಗಳು, ನಾವು ಇಲ್ಲಿ ಕೆಲವೊಂದು ರೋಡ್ಸ್ಗಳಿರ್ಬೋದು ಅಥವಾ ಶಾಲಾ ಕಾಲೇಜುಗಳಿರ್ಬೋದು, ಇದನ್ನೆಲ್ಲ ಈ ಭಾಗದಲ್ಲಿ ನೋಡಿದಾಗ ಬಹುಶಃ ಒಬ್ಬ ಸಮರ್ಥ ನಾಯಕನನ್ನು ಈ ಪರಿಸರ ಕೊಟ್ಟಿದೆ ಅಂತ ನನಗೆ ಅನಿಸುತ್ತೆ. ಸೊ ಓವರಾಲ್ ನಿಮ್ಮ ಊರಿನ ಬಗ್ಗೆ, ನಿಮ್ಮ ಜನತೆಯ ಬಗ್ಗೆ ನೀವು ಹೇಳೋದಾದರೆ? ಸರ್, ನಾನು ಸಮರ್ಥನೋ ಅಸಮರ್ಥನೋ ಜನ ಹೇಳ್ಬೇಕಷ್ಟೇ. ಓಕೆ, ನನಗೆ ಗೊತ್ತಿಲ್ಲ. ಪ್ರಾಮಾಣಿಕವಾಗಿ ಜನ ನನ್ನ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಟು ನನ್ನಂಥ ಯಾವುದೇ ಕುಟುಂಬದ ಹಿನ್ನೆಲೆ, ಆರ್ಥಿಕ ಹಿನ್ನೆಲೆ ಇಲ್ಲದೇ ಇರುವಂಥ ವ್ಯಕ್ತಿಯ ಒಬ್ಬನ್ನ ಬೆಳೆಸಿ ಈ ನಿಟ್ಟಿನಲ್ಲಿ ಹೋಮ್ ಮಿನಿಸ್ಟರ್ನೂ ಮಾಡಿದ್ರಲ್ಲ, 5ನೇ ಸಾರಿಗೆ ನನ್ನನ್ನು ಗೆಲ್ಲಿಸಿ ವಿಧಾನಸಭೆಗೆ ಕಳಿಸಿದ್ರಲ್ಲ, ಆ ಜನರಿಗೆ ನನಗೆ ಈಗಲೂ ಅನಿಸುತ್ತೆ ಏನು ಮಾಡಿದ್ರು ಕಮ್ಮಿ ಅಂತ. ಈಗಲೂ ಹಗಲು ರಾತ್ರಿ ವಿಚಾರ ಮಾಡ್ತಾ ಇದ್ದೀನಿ. ನನಗೆ ಯಾವ ರೋಡು ಎಷ್ಟು ಜನಕ್ಕೆ ಅಗತ್ಯ ಇದೆ ನನಗೆ ಗೊತ್ತಾಗ್ತದೆ. ನಾನು ಹೆಚ್ಚು ಕಮ್ಮಿ 75ನೇ ಇಸ್ವಿಯಿಂದ ತಾಲೂಕು ಟೂರ್ ಮಾಡ್ತಾ ಓಡಾಡ್ತಿದ್ದೀರಾ? ಹೌದು. ಒಂದೊಂದು ಇಂಚು ಜಾಗನೂ ನಂಗೆ ಗೊತ್ತಿದೆ. ಹಾಗಾಗಿ ಎಲ್ಲಿ ಅಗತ್ಯ ಇದೆ, ಎಲ್ಲಿ ತರಬೇಕು, ಹೇಗೆ, ಇದು ಗೊತ್ತಿದೆ. ಹೌದು. ಈಗಲೂ ಕೂಡ ನೋಡಿ, ಕಾಂಗ್ರೆಸ್ ಸರ್ಕಾರ ಅವ್ರು ಕೊಡೋದಿಲ್ಲ, ದುಡ್ಡು ಕೊಡೋದಿಲ್ಲ. ನನ್ನ ವೈಯಕ್ತಿಕ ಸ್ನೇಹ ಕೆಲವು ಮಂತ್ರಿಗಳ ಜೊತೆಗೆ ಅವ್ರ ಜೊತೆಗೆ ಇವ್ರ ಜೊತೆಗಿದೆ. ಏನೇ ನೀನು ಮಂತ್ರಿ ಆಗಿದ್ಯಾ, ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಬಂದಿದ್ದೆ, ನಿನ್ನ ಕೆಲಸ ನಾನು ಮಾಡಿಕೊಟ್ಟಿದ್ದೆ, ನಂಗೆ ಕೊಡು ಅಂತ ಹೇಳಿ ಏನೋ ಮಾಡಿ ತರ್ತಾ ಇದ್ದೀನಿ. ಕೆಲವು ದುಡ್ಡನ್ನು ತಂದು ಎಲ್ಲಿ ತೀರಾ ಅವಶ್ಯಕತೆ ಇದೆ ಇದು ಮಾಡ್ತಾ ಇದ್ದೀನಿ. ನೀವು ನೋಡಿರ್ಬೋದು ನನ್ನ ಇಡೀ ತಾಲೂಕು ತಿರುಗಾಟ ಮಾಡಿ ನನ್ನ ಕ್ಷೇತ್ರನ ನಾನು ಎಲ್ಲವನ್ನೂ ಮಾಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ಎಲ್ಲವನ್ನೂ ಮಾಡಲಿಕ್ಕೆ ದೇಶದ ಬಜೆಟ್ ಕೊಟ್ಟರು ಕೂಡ ನಮ್ಮೊಂದು ತಾಲೂಕಿನ ಅಭಿವೃದ್ಧಿ ಸಾಕಾಗೋದಿಲ್ಲ. ಆದರೆ ಯಾವತ್ತೂ ಕಾಣದೇ ಇರುವಂಥ ಅಭಿವೃದ್ಧಿ ಈ ಕ್ಷೇತ್ರ ಕಂಡಿದೆ. ಹಿಂದಿನ ಅವಧಿನಲ್ಲಿ ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ 3250 ಕೋಟಿ ನಾನು ಮತ್ತು ನಮ್ಮ MP ಅವರ ಹತ್ರ ನಾನು ಕೊಡಿಸಿದ್ದು ಇಲ್ಲಿಗೆ. 3250 ಕೋಟಿ ಕೇವಲ 2.5 ವರ್ಷದಲ್ಲಿ ನಾವು ತಂದಿದ್ದು. ಆ ರೀತಿಯಲ್ಲಿ ಕೆಲಸ ಮಾಡಿದ್ದೀವಿ. ನೀವು ಅದರಲ್ಲೂ ಗುಣಮಟ್ಟ ನಾವು ಇದು ಮಾಡಿದ್ದೀವಿ. ಎಲ್ಲೋ ಅಲ್ಲಿ ಇಲ್ಲಿ ಕೆಲವು ಕೊನೆಯಲ್ಲಿ ಮಾಡಿರ್ತಕ್ಕಂಥ ರಸ್ತೆಗಳು, ಮಳೆಗಾಲದಲ್ಲಿ ಹಣ ಲ್ಯಾಪ್ಸ್ ಆಗ್ತದೆ ಅಂತ ಯಾವುದೋ ಮಾಡಿರ್ತಕ್ಕಂಥ ರಸ್ತೆಗಳು ಸ್ವಲ್ಪ ಕಿತ್ತೋಗಿರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಮೇಜರ್ ಆಗಿ ಎಲ್ಲ ಗುಣಮಟ್ಟ ಕಾಪಾಡಿದ್ದೀವಿ, ಚೆನ್ನಾಗಿದ್ದಾವೆ. ಬೇರೆ ತಾಲೂಕಿನವ್ರು ಬಂದವರು ಹೇಳ್ತಾರೆ, ಅಭಿಮಾನದಿಂದ ಮಾತಾಡ್ತಾರೆ. ತುಂಗಾ ನದಿ ಒಂದಕ್ಕೆ ಎಷ್ಟು ಸೇತುವೆ ಕಟ್ಟಿದ್ದೀವಿ ನೋಡಿ. ಇಲ್ಲೊಂದು ತೀರ್ಥಹಳ್ಳಿ ಬರ್ತಾ ಒಂದು ಫ್ಲೈಓವರ್ ಮೇಲೆ ಬರ್ತೀರಿ ನೀವು, ಹೌದು, ಭಾರತೀಪುರ ಕರೆಕ್ಟ್ ಫ್ಲೈಓವರ್ ಇದೆ. ಅಲ್ಲಿ 91ನೇ ಇಸ್ವಿನಲ್ಲಿ ನನ್ನ ಅತ್ತೆ, ನನ್ನ ಹೆಂಡತಿಯ ತಾಯಿ ಮತ್ತು ನನ್ನ ಮಗಳು ಇಬ್ಬರು ಬಸ್ಸಲ್ಲಿ ಹೋಗುವಾಗ ಆ ಕರ್ವ್ಸ್ನಲ್ಲಿ ಬಸ್ ಕೆಳಗೆ ಬಿದ್ದು ಸ್ಪಾಟ್ ಎತ್ತಾಗ್ಬಿಟ್ರು. 6-7 ಜನ ಸತ್ತೋದ್ರು. ಅದರಲ್ಲಿ ನಮ್ಮವ್ರು ಇಬ್ಬರು ಇದ್ರು. ತಾಯಿ ಮಗಳು? ತಾಯಿ, ನನ್ನ ಹೆಂಡತಿಯ ತಾಯಿ, ನನ್ನ ಅತ್ತೆ ಮತ್ತು ನನ್ನ ಸ್ವಂತ ಮಗಳು. ಹೌದಾ? ಆವಾಗ 5 ವರ್ಷ ನನ್ನ ಮಗಳಿಗೆ ಸ್ಪಾಟ್ ಎತ್ತಾಗ್ಬಿಟ್ರು. ನಾನು ಅವತ್ತು ಕಲ್ಪನೆ ಮಾಡ್ಕೊಂಡೆ, ನನಗೆ ಬಂದಂಥ ದುಃಖ ಇನ್ನು ಮುಂದೆ ಯಾವುದೇ ಕುಟುಂಬಕ್ಕೆ ಆಗಬಾರ್ದು, ದುಃಖ ಬರಬಾರ್ದು. ಆ ಸ್ಪಾಟ್ನಲ್ಲಿ ಇನ್ನು ಆಕ್ಸಿಡೆಂಟು ಆಗದಿದ್ದಾಗ ಏನಾದ್ರು ಮಾಡಬೇಕು ಅಂತ ಹೇಳಿದೆ. 54 ಕೋಟಿ ತಂದ ಫ್ಲೈಓವರ್ ಮಾಡಿಸಿದ್ದೀನಿ. 54 ಕೋಟಿ ಆ ಫ್ಲೈಓವರ್ಗೆ. ಆ ನೆನಪು ಬಹುಶಃ ಆ ಘಟನೆ ಅದಕ್ಕೆ ಕಾರಣ ಆಯಿತು ಅಂತ ಅನ್ಕೋ, ಇಲ್ಲ ಅಂದ್ರೆ ಸಾಧ್ಯನೇ ಇರಲಿಲ್ಲ. ಅಲ್ಲಿ ಮಾಡೋಕ್ಕಾಗಲ್ಲ, ಆಗ್ತಿರ್ಲಿಲ್ಲ.
ನಮ್ಮ ಮಲೆನಾಡಿನ ನನ್ನ ತಾಲೂಕಿನಲ್ಲಿ ಮೊದಲೇ ಫ್ಲೈಓವರ್ ಅದು. ಓಕೆ. ತುಂಗಾ ನದಿ ಒಂದು ಕಮನ್ ಸೇತುವೆ ಇದೆಯಲ್ಲ, ಗೊತ್ತಲ್ಲ ನಿಮಗೆ? ಹೌದು, ನೋಡಿದ್ದೀನಿ. ಅದು ಒಂದೇ ಇದ್ದಿದ್ದು. ಅದಕ್ಕೂ 100 ವರ್ಷ ಆಯ್ತು, ಶತಮಾನ. ಹೌದು, ಅದೊಂಥರ ಬ್ಯೂಟಿ, ಅದು ತೀರ್ಥ ಬ್ಯೂಟಿ, ಒಂದು ಲ್ಯಾಂಡ್ ಮಾರ್ಕ್ ಅದು. ಹೌದು. ಅದು ಈಗ ಭಾಳ ಶಿಥಿಲ ಆಗ್ತದೆ. ಯಾವುದೇ ಟೈಮ್ ಏನೋ ಆಗ್ಬೋದು. ಇನ್ನೊಂದು ಸರಿ ಒಂದು 2 ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನ ರಿಪೇರಿ ಮಾಡಿಸಿದ್ವಿ. ಓಕೆ. ಮತ್ತೆ ನನಗೆ ಮನಸ್ಸು ತಡೀಲಿಲ್ಲ, ಇವತ್ತು ಈ ಬರುವಂಥ ವೆಯ್ಟಿಗೆ ಅದಕ್ಕೆ ಉಳಿಯೋದಿಲ್ಲ ಈ ಬ್ರಿಡ್ಜ್ ಅಂತ. ಸೊ ಇನ್ನೊಂದು ಬ್ರಿಡ್ಜ್ ಮಾಡಿಸಿದೆ, 56 ಕೋಟಿ. ಓಕೆ. ಸ್ವಲ್ಪ ಮೇಲ್ಗಡೆ ಆ ಬಾಳೆ ಬೇಲಿಂದ ಒಳಗಡೆ ಹೊಸ ಬ್ರಿಡ್ಜ್ ಮಾಡಿಸಿದ್ದೀನಿ. ಒಂದು ರಂಗಮಂದಿರ ಇರಲಿಲ್ಲ. ಗೋಪಾಲ್ ಗೌಡರು ಇಲ್ಲಿ ಹುಟ್ಟಿದವರು, ಅವರ ಹೆಸರಿನಲ್ಲಿ ಏನೋ ಒಂದು ಇಲ್ಲಿ ಇರಲಿಲ್ಲ. ಭಾಳ ಜನ ಸಮಾಜವಾದಿ ಅದು ಇದು ಗೋಪಾಲ್ ಗೌಡರ ಹೆಸರಿನಲ್ಲಿ ಓಟ್ ಕೇಳಿದವರು ಬೇಕಾಷ್ಟು ಜನ ಇದ್ದಾರೆ. ಸೈದ್ಧಾಂತಿಕವಾಗಿ ನಾನು ಗೋಪಾಲ್ ಗೌಡರ ಪಕ್ಷ ಅಲ್ಲ, ಆದರೂ ಕೂಡ ಒಬ್ಬ ಮನುಷ್ಯ 3 ಸರಿ MLA ಆದ, ಒಂದು ಮನೆ ಇಲ್ಲ ಅವರಿಗೆ. ಓಕೆ. ಇಲ್ಲೆಲ್ಲೂ ಶಾಂತಿವೇರಲ್ಲಿ ಒಂದು ಗುಡಿಸ್ಲಿತ್ತು, ಅದು ಬಿದ್ದೋಯ್ತು. ಹೀಗೆ ನೀಟ್ ಜೀವನ ಮಾಡಿರ್ತಕ್ಕಂಥ ಒಬ್ಬ ಮನುಷ್ಯನ ಬದುಕಿಸಿಡಬೇಕು ಅಂತ ನಂಗೆ ಅನ್ನಿಸ್ತು. ಒಂದು ಜನ್ರೇಷನಿಗೆ ಗೋಪಾಲ್ ಗೌಡ್ರು ಯಾರು, ಅವ್ರು ಏನಾಗಿದ್ರು ಅಂತ ಜನ ಒಂದು ಚರ್ಚೆ ಮಾಡಿಬಿಟ್ರೆ ಒಳ್ಳೆಯದಾಗ್ತದೆ ಅಂತ. ಹಾಗಾಗಿ ಒಂದು ರಂಗಮಂದಿರ ಮಾಡಿದೆ, 3 ಕೋಟಿ ರೂಪಾಯಿ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ನಡೀತಾವೆ. ಭಾಳ ಜನ ಬಂದವರು, ಏನ್ರಿ ತಾಲೂಕು ಹೆಡ್ ಕ್ವಾರ್ಟ್ರಲ್ಲಿ ಇಷ್ಟು ದೊಡ್ಡ ಒಳ್ಳೆಯ ರಂಗಮಂದಿರ ಇದೆಯಲ್ಲ ಅಂತ ಮಾಡಿಸೋದು. ಶಿವಮೊಗ್ಗ ಸುಬ್ಬಣ್ಣವ್ರನ್ನ ಅಲ್ಲಿಂದ, ಅಲ್ಲ ಶಿವಮೊಗ್ಗ ಸುಬ್ಬಣ್ಣ ಅಲ್ಲ, ನಮ್ಮ ಸಾಗರ ಸುಬ್ಬಣ್ಣವ್ರನ್ನ ಕರ್ಕೊಂಡು ಬಂದು ಜಾಗ ಎಲ್ಲ ತೋರಿಸಿ ಅಳತೆ ತಗೊಂಡು ಅವ್ರು ಕೊಟ್ಟು ಪ್ಲಾನ್ ಪ್ರಕಾರ ಮಾಡಿದ್ವಿ. ಅಷ್ಟು ಚೆನ್ನಾಗಿ ಮಾಡಿದ್ವಿ. ತೀರ್ಥಹಳ್ಳಿ ಟೌನಿಗೆ 24x7 ಶುದ್ಧವಾದಂಥ ಕುಡಿಯೋ ನೀರನ್ನ ಕೊಡಿಸಿದ್ದೀನಿ. ಓಕೆ. ಇವೆಲ್ಲ ನನ್ನ ಅಚೀವ್ಮೆಂಟ್ಗಳು. ಒಂದು ತುಂಗಾ ಕಾಲೇಜ್ ಇತ್ತು, ಅಲ್ಲಿ ಸ್ವಲ್ಪ ನಡ್ಸಕ್ಕೆ ಆಗ್ತಿರ್ಲಿಲ್ಲ ಅವರಿಗೆ, ಅಥವಾ ಡೊನೇಷನ್ ಅದು ಇದು ಕೇಳ್ತಿದ್ರು. ಬಡವ್ರ ಮಕ್ಕಳು ಶಾಲೆ ಬಿಡ್ತಿದ್ರು. ಓಕೆ. ಒಬ್ಬ ಪರ್ಸ್ನಲ್ ಮಳೆ ಜೋಡಿಸುವಂಥ ಕೆಲಸ ಮಾಡಿ 3 ಮಕ್ಕಳನ್ನ ಸಾಕೊಂಡು ಒಬ್ಬನ ಸ್ನೇಹಿತ ಇದ್ದ, ಶೇಖರ್ ಪೂಜಾರಿ ಅಂತ. ಅವನ ಮನೆಗೆ ಒಂದು ದಿವಸ ಹಿಂಗೆ ಹೋದೆ ನಾನು, ರೋಡ್ ಸೈಡಲ್ಲಿ ಕುಶಾವತಿನಲ್ಲಿ. ಓಕೆ. ಶೇಖರ್, ನಿನ್ನ ಮಕ್ಕಳು ಎಷ್ಟು? 3 ಜನ, 1 ಗಂಡು 2 ಹೆಣ್ಣು. ಏನೇನು ಓದ್ತಾ ಇದ್ದಾರೆ ಕೇಳಿದೆ. 2 ಜನ ಹೆಣ್ಮಕ್ಳು ಡಿಗ್ರಿ, ಅಲ್ಲೇ ಪಕ್ಕದಲ್ಲಿ ತುಂಗಾ ಕಾಲೇಜ್ ಇತ್ತು. 1 ಹೆಣ್ಮಗಳನ್ನ ಮೊನ್ನೆ ಬಿಡಿಸಿದೆ ಶಾಲೆನ ಅಂದ. ಯಾಕೆ ಅಂತ ಕೇಳಿದೆ. 2 ಜನಕ್ಕೆ ಫೀಸ್ ಕಟ್ಟಕ್ಕೆ ಆಗಲಿಲ್ಲ ಅಣ್ಣ. ಆಡಳಿತ ಮಂಡಳಿ ಅವ್ರ ಹತ್ರ ಕೇಳಿದೆ, ಅವರು ಸಲಹೆ ಕೊಟ್ಟರು, ಫೀಸ್ ಕನ್ಸೆಷನ್ ಮಾಡೋಕ್ಕಾಗಲ್ಲ, 2 ಜನ ಯಾಕೆ ಓದಿಸ್ತೀವಿ, ಒಬ್ಬಳ ಮಗಳನ್ನ ಓದಿಸು ಅಂತ ಒಂದು ಪುಕ್ಷಾಟ ಸಲಹೆ ಕೊಟ್ಟರು ಅವನಿಗೆ. ಅವನಿಗೂ ಅನ್ನಿಸ್ತು, ಪಾಪ ಮಗಳನ್ನ ಬಿಡಿಸ್ದ. ಅವ್ರ ಮನೆ ಬಾಗಿಲಲ್ಲೇ 1000 ಹೆಣ್ಮಕ್ಳು ಗಂಡು ಮಕ್ಕಳು ನಡ್ಕೊಂಡು ಹೋಗ್ತಾರೆ ಆ ಕಾಲೇಜಿಗೆ. ಈ ಹೆಣ್ಮಕ್ಳು ಕಿಟಕಿನಲ್ಲಿ ಕೂತ್ಕೊಂಡು ಅಳೋದು ದಿವಸ, ನಾನು ಕಾಲೇಜ್ ಬಿಟ್ಬಿಟ್ಟೆ, ನನ್ನ ಹಣೆ ಬರಂಗಾಯ್ತು ಅಂತ. ಹಾಗಾಗಿ ಇಲ್ಲೇನಾದರೂ ಇವಳೆಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಾಳೆ ಅಂತ ನನ್ನ ನೆಂಟರ ಮನೇಲಿ ಬಿಟ್ಟಿದ್ದೀನಿ ಅವಳನ್ನ ಅಂದ. ಇನ್ನೊಬ್ಬ ಡೋಬಿ ಇದೇ ಮಾತು ಹೇಳ್ದ, ಆಗಲಿಲ್ಲ ನನಗೆ ಅಂತ, ಶಿವರಾಜ್ಪುರದವನು. ನನಗೆ ಭಾಳ ನೋವಾಯಿತು. ಯಾಕಂದರೆ ನಿಮ್ಗೆ ಹೇಳಿದ್ನಲ್ಲ ನಾನು, ಈ ನಾಗರಾಜರಾವು ನನಗೆ ಅನ್ನ ಬಟ್ಟೆ ಫೀಸು ಕೊಡದೇ ಇದ್ರೆ ನಾನು ಎಜುಕೇಷನ್ ಮಾಡಲಿಕ್ಕೆ ಸಾಧ್ಯ ಇರಲ್ಲ. ಹಾಗಾಗಿ ನಾನು ಅಧಿಕಾರದಲ್ಲಿರುವಾಗ ನನ್ನಂಥ ಕುಟುಂಬದ ಮಕ್ಕಳು ಶಾಲೆ ಬಿಟ್ಬಿಟ್ರೆ ನನಗೆ ದೊಡ್ಡ ಶಾಪ ಅದು. ಅದಕ್ಕಾಗಿ ಇನ್ನೊಂದು ಗೌರ್ಮೆಂಟ್ ಕಾಲೇಜ್ ತಂದಿದ್ದೀನಿ. ನೀವು ನಿಜವಾಗ್ಲೂ ಅದು ಹೋಗಿ ಫೋಟೋ ಮಾಡಬೇಕದು. ಯಾವ ಖಾಸಗಿ ಕಾಲೇಜಿಗೂ ಕಮ್ಮಿ ಇಲ್ಲ. ಲ್ಯಾಬ್ ಇರ್ಬೋದು, ಇದು ಲೈಬ್ರರಿ ಇರ್ಬೋದು, ಕಂಪ್ಯೂಟರ್ ಲ್ಯಾಬ್ ಇರ್ಬೋದು, ಪ್ರತಿಯೊಂದು ಮಾಡಿಸಿದ್ದೀನಿ. ಯಾವುದೇ ಗೌರ್ಮೆಂಟ್ ಕಾಲೇಜ್ಗಳೆಲ್ಲ ಫೆಸಿಲಿಟೀಸ್ ಇಲ್ಲ. ಕುಡಿಯೋ ನೀರಿಂದ ಹಿಡಿದು ಫ್ರೀ ಎಜುಕೇಶನ್ ಅಲ್ಲಿ ಫ್ರೀ ಎಜುಕೇಶನ್. ಹೆಣ್ಮಕ್ಳಿಗೆ SC/ST ಗಳಿಗೆ ಫ್ರೀ. ಭಾಳ ಒಂದು 10,000 ರೂಪಾಯಿ ಒಳಗೆ ಫೀಸ್. ಬೇರೆ ಜನರಲ್ 1,500 ಮಕ್ಕಳಿದ್ದಾರೆ ಈಗ, ಅದರಲ್ಲಿ 1,000 ಬರೀ ಹೆಣ್ಮಕ್ಳಿದ್ದಾರೆ. ಒಬ್ಬ ಓಕೆ. ನೋಡಿ, ಇದು ಬಹುಶಃ ನಾನು ಇಲ್ಲಿಗೆ ಬಂದಿದ್ದು ಇವರ ಬದುಕನ್ನ ತೋರಿಸ್ಬೇಕು ಹೇಗಿದ್ದಾರೆ ಅಂತ. ಬಹುಶಃ ಇದು ಗೆಲುವಿನ ಬದುಕು ಅಂತ ನಂಗೆ ಅನ್ಸುತ್ತೆ. ಅಂದರೆ ಟೋಟಲ್ ಆಗಿ ನಾನು ಇವ್ರ ಜೊತೆ ಮಾತಾಡಿದೆ ಬಹುಶಃ 1-1.5 ಗಂಟೆ ಈಗ ನಾವು ಇವ್ರ ಜೊತೆಗೆ ಮಾತಾಡಿದ್ವಿ.
ಇಂತಹ ಬದುಕು ಬದುಕದಾಗಲೇ ಬಹುಶಃ ಅನ್ಸೋದು ಸಂತೃಪ್ತಿ ಆಯಿತು ನಂದು ಜೀವನ ಅಂತ ಅನ್ಸೋದು. ಬಹುಶಃ ಅದು ಇವರ ಬಾಳಲ್ಲಿ ಆಯಿತು ಅಂತ ಅನ್ಕೊತೀನಿ. ನಾನು ಇಲ್ಲಿಗೆ ಬಂದಿದ್ದು ಯಾವುದೇ ರಾಜಕೀಯ ಪ್ರೇರಿತವಾಗಿ ಅಲ್ಲ, ನನಗೆ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಬೇಕಿತ್ತು. ಹಾಗಾಗಿ ತೀರ್ಥಹಳ್ಳಿಗೆ ಬಂದಾಗ ಇವ್ರನ್ನ ಭೇಟಿ ಆಗೋಣ ಅಂತ ಅನ್ನಿಸ್ತು. ನಾನು ಸುಮಾರು ಜನರ ಹತ್ರ ಕೇಳಿದಾಗೆಲ್ಲ ಅವ್ರು ತುಂಬ ಸರಳವಾಗಿರ್ತಾರೆ, ನೀವೇನು ವರಿ ಮಾಡ್ಕೊಳ್ಳೋದು ಬೇಡ, ಮನೆಗೆ ಹೋದ್ರೆ ಸಿಗ್ತಾರೆ, ಹೀಗೆಲ್ಲ ಹೇಳಿದ್ರು. ಆದರೆ ಇವತ್ತು ಇಲ್ಲಿಗೆ ಬಂದಾಗಲೇ ಗೊತ್ತಾಗಿದ್ದು ಅದು ಆ ನಮ್ಮ ಭೇಟಿ ಎಷ್ಟು ಚೆನ್ನಾಗಿತ್ತು ಅಂತ. ಡಿಜಿಟಲ್ನಲ್ಲಿ ಇವರ ಬದುಕಿನ ಇವತ್ತು ನಾವು ಏನು ಸೆರೆ ಹಿಡಿದ್ವಿ, ಕೆಲವೊಂದು ಕತೆಗಳನ್ನು ಅಥವಾ ಮನೆಯನ್ನು ಅಥವಾ ಅವರ ಹಿಂದಿನ ಬದುಕಿನ ಚಿತ್ರಣವನ್ನು ಏನು ಸೆರೆ ಹಿಡಿದ್ವಿ, ಅದು ಯಾವಾಗಲೂ ಶಾಶ್ವತವಾಗಿ ಇರುತ್ತೆ. ಅದು ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಇರುತ್ತೆ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಇವತ್ತು ನಾವು ಇಲ್ಲಿಗೆ ಭೇಟಿ ಕೊಟ್ಟು ನಿಮ್ಮನ್ನು ಮಾತಾಡಿಸೋ ಪ್ರಯತ್ನವನ್ನು ಮಾಡಿದ್ವಿ. ಸೊ ನನಗಂತೂ ಬಹಳ ತೃಪ್ತಿ ಆಯಿತು, ಬಹಳ ಖುಷಿ ಆಯಿತು. ನಿಮ್ಮ ಬದುಕಿನ ತೃಪ್ತಿದಾಯಕತೆಯನ್ನು ನಾವು ಕೇಳಿದಾಗ ನಮಗೆ ಇನ್ನೂ ಸಂತುಷ್ಟಿ ಆಗುತ್ತೆ ಅದು ಅಂತ ನಾನು ಭಾವಿಸ್ತೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಜಾಯ್ನ್ ಆಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ರಿ, ಜೊತೆಗೆ ನಿಮ್ಮ ಮನೆಯನ್ನು ತೋರಿಸೋದಕ್ಕೂ ಒಂದು ಅವಕಾಶವನ್ನು ಮಾಡಿಕೊಟ್ರಿ. ನಾರ್ಮಲಿ ಒಬ್ಬ ಹೋಮ್ ಮಿನಿಸ್ಟರ್ ಆಗಿರ್ಬೋದು ಅಥವಾ MLA ಆಗಿರ್ಬೋದು, ನಾವು ಡೈರೆಕ್ಟ್ ಅವ್ರ ಮನೆಗೆ ಹೋಗ್ತೀವಿ ಅಂತ ಹೇಳಿದಾಗ ಅವ್ರು ಬಿಡೋದು ಇಲ್ಲ, ಅಲ್ಲಿಲ್ಲ ಇಲ್ಲಿಲ್ಲ ಅಂತ. ಆದರೆ ಇವರ ಮನೆಯ ಕಣಕ್ಕೂ ಹೋದ್ವಿ, ಅಡಿಕೆಯನ್ನು ತೋರಿಸಿದ್ವಿ, ಕಾರನ್ನು ತೋರಿಸಿದ್ವಿ, ಒಳಗಡೆ ಬಂದು ರೂಮಲ್ಲಿರುವಂಥ ಬಾಳೆಗೊನೆಯನ್ನು ಕೂಡ ತೋರಿಸೋ ಪ್ರಯತ್ನ ಆಯಿತು. ಸೊ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸೊ ಇವತ್ತು ತೀರ್ಥಹಳ್ಳಿಗೆ ಬಂದಿದ್ದು ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ನಿಮಗೆ ತೀರ್ಥಹಳ್ಳಿಯಿಂದ ಗುಡ್ಡೆಕೊಪ್ಪ ಮಾರ್ಗಕ್ಕೆ ಬಂದರೆ ಗುಡ್ಡೆಕೊಪ್ಪ ಸರ್ಕಲಲ್ಲೇ ಇವ್ರ ಮನೆ ಇರುವಂಥದ್ದು. ಯಾರು ಯಾವ ಸಮಯದಲ್ಲಿ ಬೇಕಾದರೂ ಭೇಟಿ ಆಗುವಷ್ಟು ಅವರು ಜನಗಳಿಗೆ ಸಮಯವನ್ನು ಕೊಡ್ತಾ ಇದ್ದಾರೆ. ಅಂದರೆ ಬೆಂಗಳೂರಿಗೆ ಹೋಗೋದನ್ನು ಬಿಟ್ಟು ಬಹುತೇಕ ಹೆಚ್ಚಿನ ಸಮಯವನ್ನು ಇಲ್ಲೇ ಅವರು ಕಳೆಯೋದರಿಂದ ಬಹುಶಃ ಎಲ್ಲ ಈ ಊರಿನ ಸಮಸ್ತ ನಾಗರಿಕರಿಗೂ ಅವರು ಹೆಲ್ಪ್ಫುಲ್ ಆಗಿದ್ದಾರೆ ಅನ್ನೋದು ಇವತ್ತಿನ ಒಂದು ಸಂದರ್ಶನದಿಂದ ನನಗೆ ತಿಳಿಯಿತು. ಇದು ಇವತ್ತಿನ ವಿಶೇಷ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.